ಅವ್ರು ಕೊಡಬಹುದು ಅಂತ ಕೂಡ ಯೋಚನೆ ಮಾಡಿದಿರಾ. ಆ ಪಂಚಾಯತಿಯಲ್ಲಿ ಇರ್ತಕ್ಕಂಥ 230 ಗ್ರಾಮ ಪಂಚಾಯತಿಗಳಿಗೆ ಒಂದು ಸಣ್ಣ ತಪ್ಪಿನಿಂದ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. 230 ಗ್ರಾಮ ಪಂಚಾಯತಿಗಳದ್ದು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅರ್ಜಿದಾರ 230 ಗ್ರಾಮ ಪಂಚಾಯತಿಗಳಿಗೆ ಲೆಟರ್ ಬರೀತಾರೆ, ನನಗೆ ಮಾಹಿತಿ 30 ದಿವಸದೊಳಗೆ ಕೊಡಿ ಅಂತ. 30 ದಿವಸದಲ್ಲಿ ಅವ್ರು ಕೊಡಲ್ಲ. ಆಯೋಗಕ್ಕೆ 145 ಅಪೀಲ್ಸ್ ಆಗ್ತಾನೆ. ಬರೀ 10 ರೂಪಾಯಿನಲ್ಲಿ 145 ಅಪೀಲ್ಗಳನ್ನ ಹಾಕಿರ್ತಕ್ಕಂಥ ಪ್ರಕರಣನೂ ನಮ್ಮ ಮುಂದೆ ಬಂದಿತ್ತು. ಅದನ್ನ ನಾವು ಕೂಲಂಕುಷವಾಗಿ ಬಹಳ ಡೀಟೇಲ್ ಆಗಿ ಎಲ್ಲ ವೆರಿಫೈ ಮಾಡಿದಾಗ ಅವನು ಬರೀ 10 ರೂಪಾಯಿ ಹಾಕ್ಬಿಟ್ಟು ಒಂದೇ ಒಂದು ಅರ್ಜಿ ಜಿಲ್ಲಾ ಪಂಚಾಯತ್ಗೆ ಹಾಕಿದ್ದಾನೆ. ಜಿಲ್ಲಾ ಪಂಚಾಯತ್ ಮಿಸ್ಟೇಕ್ ಇಂದ 145 PDOಗಳಿಗೆ ಪೆನಾಲ್ಟಿ ಬೀಳೋ ತರ ವ್ಯವಸ್ಥೆ ಆಗಿತ್ತಲ್ಲಿ. ಆಮೇಲೆ ಅದನ್ನ ನಾವು ಫೈಂಡ್ ಔಟ್ ಮಾಡಿ ಈ ಅರ್ಜಿದ ಎಲ್ಲ ಅರ್ಜಿಗಳನ್ನ ನಾವು ವಿಲೇ ಮಾಡಿದೀವಿ, ಅದು ಬೇರೆ ಪ್ರಶ್ನೆ. ಆ ತರ ಒಂದೇ ಒಂದು ಪ್ರಾಧಿಕಾರಕ್ಕೆ ಈವನ್ ಡೆಪ್ಟಿ ಸೆಕ್ರೆಟರಿ ಆಗಲಿ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಲಿ, ಅಲ್ಲಿ ಅವ್ರಿಗೆ ಅವ್ರ ಜಿಲ್ಲೆನಲ್ಲಿ ಅವ್ರ ಜಿಲ್ಲಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಅರ್ಜಿ ಕೇಳಿದ್ರೆ, ಅರ್ಜಿ ಮಾಹಿತಿ ಕೇಳಿದಾಗ ಅವರು ಆ ಅರ್ಜಿನಲ್ಲಿ ಒಂದೇ ಒಂದು ಪ್ರಾಧಿಕಾರಕ್ಕೆ ಅಂದ್ರೆ ಯಾವ್ದಾದ್ರು ಒಂದು ಪಂಚಾಯತಿಗೆ ಮಾತ್ರ ಟ್ರಾನ್ಸ್ಫರ್ ಮಾಡಿ ನೀವು ಮಾಹಿತಿ ಕೊಟ್ಟು ಉಳಿದಿನ ಮಾಹಿತಿನ ಸಪರೇಟ್ ಆಗಿ ಅರ್ಜಿ ಹಾಕೊಳ್ಳಿ ಅಂತ ಅರ್ಜಿದಾರರಿಗೆ ತಿಳಿಸಬೇಕಾಗಿರೋದು ಅವ್ರ ಕರ್ತವ್ಯ. ಬಹಳಷ್ಟು ಕಡೆ ಇದಾಗ್ತಾ ಇಲ್ಲ. ದಯವಿಟ್ಟು ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್, ಈವನ್ ತಾಲೂಕ್ ಪಂಚಾಯತ್ ಲೆವೆಲ್ ಹಂಗೆ ಆಗ್ತಾ ಇದೆ. ಪ್ರತಿಯೊಬ್ಬರು ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಏನ್ ಮಾಡ್ತಾರೆ, ಯಾವುದೇ ಮಾಹಿತಿ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ PDO ಅಥವಾ ಸೆಕ್ರೆಟರಿಗಳಿಗೆ ಅವರಿಗೆ 6(3) ಅನ್ವಯ ವರ್ಗಾಯಿಸಿದೆ, ಆಯೋಗದ ನಿರ್ಣಯಗಳಿಗೆ ನೇರವಾಗಿ ನಿಮ್ಮನ್ನೇ ಜವಾಬ್ದಾರಿ ಮಾಡಲಾಗುವುದು ಅಂತ ಬೇರೆ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಇಲ್ಲೇನ್ ಮಾಡ್ತಾರೆ, ಅಲ್ಲಿ ಮಾಹಿತಿ ಇದೆಯಾ, ಇಲ್ಲಿ ಮಾಹಿತಿ ಇದೆಯಾ, ಇವ್ರು ಹುಡ್ಕೊಂಡು ಇವ್ರ ಕೆಲಸದ ಒತ್ತಡಗಳ ಜೊತೆಗೆ ಅದು ಕೊಡೋದಕ್ಕೆ, ಅದು ಕೂಡ ಪೆನಾಲ್ಟಿ ಆಗೋದಕ್ಕೆ ಅದೊಂದು ಕಾರಣ ಆಗ್ತಾ ಇದೆ. ಅದಕ್ಕೆ ತಾಲೂಕ್ ಪಂಚಾಯತ್ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ದಯವಿಟ್ಟು ಗಮನಿಸಿ, ನಿಮ್ಮಲ್ಲಿ ಅರ್ಜಿ ಬಂದ ತಕ್ಷಣ ನೀವು ನೇರವಾಗಿ ಅರ್ಜಿದಾರರಿಗೆ ಹಾಕಿ. ನೀನು ಯಾವ ಗ್ರಾಮ ಪಂಚಾಯತಿಯಲ್ಲಿ ಪ್ರತ್ಯೇಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರ ಇರೋದ್ರಿಂದ ನೀವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಅರ್ಜಿಯನ್ನು ಹಾಕಿ. ಅಲ್ಲಿ ಅರ್ಜಿ ಹಾಕಿದ್ರೆ ನಿಮಗೆ ಮಾಹಿತಿ ಸಿಗತ್ತೆ. ಅರ್ಜಿ ಕೊಟ್ಟು ನಂತರ ನೀವು ಪ್ರಥಮ ಮೇಲ್ಮನವಿ ಅಧಿಕಾರಿ ನಾವು ಹಾಕಿದಲ್ಲಿ ನಾವು ನಿಮಗೆ ಮಾಹಿತಿ ಕಾಯ್ದೆ ಅನ್ವಯ ನಿಯಮಾನುಸಾರ ಕ್ರಮ ತಗೊಳ್ಳಬಹುದು ಅಂತ ಒಂದು ಎಂಡಾರ್ಸ್ಮೆಂಟ್ ಅವರು ಕೊಟ್ರೆ, ಬಹುಶಃ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಂಚಾಯತಿ ಸೆಕ್ರೆಟರಿಗಳಿಗೆ ಅಥವಾ PDOಗಳಿಗೆ ಈ ಮಾಹಿತಿ ಹಕ್ಕಿಂದ ತೊಂದರೆ ಆಗೋದು ತಪ್ಪಿಸ್ಕೋಬಹುದು. ಮೂರನೇ ಏನ್ ಹೇಳ್ತೀನಿ ಅಂದ್ರೆ, ಇದು ನಮಗೆ ಬರ್ತಕ್ಕಂಥ ಮೇನ್ ಬಹಳಷ್ಟು ಅರ್ಜಿಗಳಲ್ಲಿ ನಾವು ನೋಡ್ತಾ ಇದೀವಿ. ಅದಕ್ಕೂ ಮೂಲ